ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಪ್ರಕರಣದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಲ್ಲಿಸಿ ಯಾವ ಕಾರಣಕ್ಕೂ ಆರೋಪಿಗಳ ವಿರುದ್ಧದ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ಳಬಾರದು ಅಂತ ವಾದಿಸಿ ಪ್ರಕರಣವನ್ನು ಗೆದ್ದಿರುವ ಗಿರೀಶ್ ಭಾರದ್ವಾಜ್ ವಕೀಲರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗಿರೀಶ್ ಭಾರದ್ವಾಜ್ ಅವರೇ. ಅನಿಲ್ ಚಳಗೇರಿ ಬಿಜೆಪಿಯಿಂದ, ಶತಭಿಷ ಶಿವಣ್ಣ ಕಾಂಗ್ರೆಸ್ನಿಂದ ನಮ್ಮ ಜೊತೆಗಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಬ್ದುಲ್ ರಜಾಕ್ ಖಾನ್ ಇದ್ದಾರೆ. ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ. ಐ ಥಿಂಕ್ ಗಿರೀಶ್ ಭಾರದ್ವಾಜ್ ಅವರದೇ ಮೊದಲನೇ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಗಿರೀಶ್, ಯಾಕೆ ಈ ಪ್ರಕರಣ PIL ಹಾಕಬೇಕು ಅಂತ ಅನ್ನಿಸ್ತು? ಅಲ್ಲ, ಒಂದು ಕಳೆದ ಅಕ್ಟೋಬರ್ನಲ್ಲಿ ಸರ್ಕಾರ ಏನು ಕ್ಯಾಬಿನೆಟ್ ಮುಂದೆ ಒಂದು ಪ್ರಸ್ತಾವನೆಯನ್ನು ಮಂಡಿಸಿ ಆದೇಶವನ್ನು ಮಾಡಿತ್ತು. 321 CRPC ಕೆಳಗೆ ಒಂದು ಡೈರೆಕ್ಷನ್, ದಿಕ್ತತ್ತನ್ನು ನಾನು ಕರಿತೀನಿ ಇದನ್ನು, ಒಂದು ಡೈರೆಕ್ಷನನ್ನು ಕೊಟ್ಟಿತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ. ನೀವು ಈ ಕೇಸ್ಗಳನ್ನು ವಿಡ್ರಾ ಮಾಡಬೇಕು. ಈ ಕೇಸ್ಗಳ ಹಿನ್ನೆಲೆ ಅಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಯಾಬಿನೆಟ್ ನೋಟ್ನಲ್ಲೇ ಈ ಕೇಸ್ಗಳು ವಾಪಸ್ ಪಡಿಲಿಕ್ಕೆ ಅರ್ಹ ಅಲ್ಲ, ಎವಿಡೆನ್ಸ್ಗಳಿವೆ, ಈ ಕೇಸ್ಗಳಿಗೆ ನಾವು ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿ ಯಾವ ಪ್ರಾಸಿಕ್ಯೂಷನ್ ಇಲಾಖೆ ಹೇಳಿದರೂ ಕೂಡ ಕ್ಯಾಬಿನೆಟ್ ಮುಂದೆ ಒಂದು ಪ್ರಸ್ತಾವನೆ ಅಂತಂದು ಸರ್ಕಾರ ಇದನ್ನು ಸರಾಸರಿಯಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ ಇಲ್ಲ ನೀವು ಮಾಡಬೇಕು, ನೀವು ತಕ್ಷಣಕ್ಕೆ ವಿಡ್ರಾ ಮಾಡೋದಕ್ಕೆ ಅರ್ಜಿ ಹಾಕಿ ಅಂತೇಳಿ ನಿರ್ದೇಶನ ಕೊಟ್ಟಿತ್ತು. ಇದು ಔಟ್ರೈಟ್ ಕಾನೂನು ರೀತಿ ಇಲಿಗಲ್ ಆಗುತ್ತೆ 321 CRPC ಕೆಳಗೆ. ಇದನ್ನು ಸುಪ್ರೀಂ ಕೋರ್ಟ್ ಬಹಳ ಕೇಸ್ಗಳಲ್ಲಿ ಹೇಳಿದೆ. ಸೊ ಹಾಗಾಗಿ ಸರ್ಕಾರ ತನ್ನದೇ ಯಾವುದೇ ಸರ್ಕಾರ ಆಗಲಿ ತನ್ನದೇ ರಾಜಕಾರಣ ದೃಷ್ಟಿಯಿಂದ ಅಥವಾ ಏನೇ ಬೇರೆ ದೃಷ್ಟಿಯಿಂದ ಕೇಸ್ಗಳನ್ನು ಈ ಥರ ವಾಪಸ್ ತಗೊಳ್ಳುವಂಥದ್ದು ನನ್ನ ಪ್ರಕಾರ ಕಾನೂನು ರೀತಿ ಕಾನೂನು ಬಾಹಿರಾಗಿತ್ತು ಅಂತ ನನಗೆ ಅನಿಸಿತ್ತು ಕೂಡ. ಹಾಗಾಗಿ PIL ಅನ್ನು ಹಾಕುವಂಥ ಪ್ರಮೇಯ ಬಂದಿತ್ತು. ಕೋರ್ಟ್ನಲ್ಲಿ ಏನೇನಾಯಿತು? ಈಗ ಸರ್ಕಾರ ಹೇಳ್ತು ಇಲ್ಲ ನಾವು ಅಡ್ವೈಸರಿ ಆಗಿ ಕೊಡ್ಬೋದಿತ್ತು ಅಂತ ಹೇಳಿದ್ರೆ, ಸದ್ಯಕ್ಕಂತೂ ನಿನ್ನೆ ಆದೇಶದಲ್ಲಿ ಕ್ಲಿಯರ್ ಇದೆ ಸರ್ಕಾರ ಈ ಥರ ನಿರ್ದೇಶನವನ್ನು ಕೊಡ್ಲಿಕ್ಕೆ ಬರಲ್ಲ. ಸರ್ಕಾರದ ಆದೇಶವನ್ನು ಸೆಟ್ ಅಸೈಡ್ ಮಾಡಿದೆ ಕೋರ್ಟ್. ಇದರ ನಂತರ ಹೇಳಿದೆ ಈಗೇನು ಕಾನೂನು ರೀತಿ ಏನೋ ನಡೆಯುತ್ತೆ ಅಂತ ಕೋರ್ಟ್ ಹೇಳಿರೋದ್ರಿಂದ ಇನ್ನು ಮುಂದಿನ ಕಾನೂನು ಪ್ರೊಸೀಜರ್ನಿಂದ ಫಾಲೋ ಆಗುತ್ತೆ. ಸರ್ಕಾರ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಪೊಲೀಸ್ ಇಲಾಖೆ ಒಪಿನಿಯನ್ ತಗೊಂಡ್ತಾ? ಹೌದು, ಸರ್ಕಾರ ಪೊಲೀಸ್ ಇಲಾಖೆದು ತಗೊಂಡಿದೆ, ಪ್ರಾಸಿಕ್ಯೂಷನ್ ಇಲಾಖೆದು ತಗೊಂಡಿದೆ ಪ್ರತಿಯೊಂದು ಕೇಸಿಗೂ. ಆದರೆ ಸರ್ಕಾರ ಈ 321 CRPC ಏನು ಹೇಳುತ್ತೆ ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಂಡಿಪೆಂಡೆಂಟ್ಲಿ ಹ್ಯಾಸ್ ಟು ಅಪ್ಲೈ ಹಿಸ್ ಮೈಂಡ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿ ಅಥವಾ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿ ಇಂಡಿಪೆಂಡೆಂಟ್ ಆಗಿ ತನ್ನ ವಿವೇಚನೆಯನ್ನು ಅಪ್ಲೈ ಮಾಡಿ, ಈಗ ಅಕಸ್ಮಾತ್ಗೆ ಯಾವುದೋ ನೆಲಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಜಲಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಇಂಥ ಕೇಸ್ಗಳಲ್ಲಿ ನಾಡಿನ ಪರ ಹೋರಾಟ ಮಾಡಿರೋರು ಆಗಿದ್ರೆ ಇಲ್ಲ ಇದು ಕೇಸ್ ಪ್ರಾಸಿಕ್ಯೂಷನ್ಗೆ ಅರ್ಹ ಅಲ್ಲ ಅಂತ ಹೇಳಿ ವಾಪಸ್ ತಗೊಂಡಿದ್ರೆ ಅದು ಬೇರೆ. ಆದರೆ ಸರ್ಕಾರನೇ ಇಲ್ಲ ನಾವು ಆದೇಶ ಮಾಡ್ತೀವಿ ನೀವು ವಾಪಸ್ ತಗೋಬೇಕು ಅಂತ ಹೇಳುವಂತ ಏನು ಡೈರೆಕ್ಷನ್ ಕೊಟ್ಟಿದೆ, ಇದು ಔಟ್ರೈಟ್ ಕಾನೂನು ಉಲ್ಲಂಘನೆ ಆಗಿದೆ. ಅದನ್ನು ಹೈಕೋರ್ಟ್ ಕೂಡ ಎತ್ತಿಡಿದಿದೆ ಈಗ. ಓಕೆ. ಸೊ ಹಾಗಾಗಿ ನಿನ್ನೆ ಆದೇಶದ ಪ್ರಕಾರ ಈ ಸರ್ಕಾರದ ಆದೇಶ ಏನಿದೆ ಅದು ಸೆಟ್ ಅಸೈಡ್ ಆಗಿದೆ. ಈ ಕಾನೂನು ರೀತಿ ಮುಂದೆ ಈ ಕೇಸ್ಗಳೆಲ್ಲ ಮುಂದುವರಿಯುತ್ತೆ. ಎಸ್. ಶತಭಿಷ ಶಿವಣ್ಣ, ವೋಟ್ ಬ್ಯಾಂಕನ್ನು ಈ ಪರಿನ ಅಪೀಸ್ಮೆಂಟ್ ಮಾಡೋದು ಗಿರೀಶ್ ಭಾರದ್ವಾಜ್ ಅವ್ರ ಗಮನಕ್ಕಿದೆಯೋ ಇಲ್ವೋ? ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸ್ಪಷ್ಟವಾದ ಒಪಿನಿಯನ್ ಕೊಡ್ತಾರೆ. ಈ ಪ್ರಕರಣವನ್ನು ಯಾವ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಳಬಾರದು, ವಾಪಸ್ ತೆಗೆದುಕೊಂಡರೆ ಪೊಲೀಸರ ಬಗೆಗೆ ಇರುವ ಭಯ ಹೊರಟೋಗುತ್ತೆ ಮತ್ತು ಪ್ರಕರಣದಿಂದ ಹೊರಗಡೆ ಬಂದ ಇವರು ಮತ್ತೆ ಇಂಥದ್ದೇ ಕೃತ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಸ್ಪಷ್ಟವಾದ ಒಪಿನಿಯನ್ನನ್ನು ರೈಟಿಂಗಲ್ಲಿ ಕೊಟ್ಟಿದ್ದಾರೆ ರೀ. ಇಲ್ಲ, ಇವಾಗ ಕರ್ನಾಟಕ ಸರ್ಕಾರ 15/20/2024 ಆದೇಶದ ಪ್ರಕಾರ ಟೋಟಲ್ 43 ಕೇಸು 2008ರಿಂದ 2024ರವರೆಗೆ ಹಲವಾರು ಕಡೆ ಪ್ರಕರಣ ದಾಖಲೆ ಆಗಿರೋದ್ರಲ್ಲಿ 43 ಕೇಸ್ನ ನೀವು ಪ್ರಾಸಿಕ್ಯೂಟರ್ ವಿಡ್ರಾ ಮಾಡಿ ಅಂತ ಅಪ್ರೂವಲ್ ಅನ್ನ ಕೊಟ್ಟರು, ಡೈರೆಕ್ಷನ್ ಅಲ್ಲ ಅಂತ ನನ್ನ ವಾದ. ಇದರಲ್ಲಿ ಕೆಲವು ಕೇಸಸ್ ಬಂದು ಹುಬ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟಂಗೆ, ಹಲವಾರು ಕೇಸಸ್ ಬಂದು ರೈತ ಹೋರಾಟಗಾರರಿಗೆ ಸಂಬಂಧಪಟ್ಟಂಗೆ, ಕನ್ನಡ ಹೋರಾಟಗಾರರಿಗೆ ಸಂಬಂಧಪಟ್ಟಂಗೆ, ದಲಿತರ ಹೋರಾಟಗಾರರಿಗೆ ಸಂಬಂಧಪಟ್ಟಂಗೆ, CT ರವಿ ಅವರ ಸಂಬಂಧಪಟ್ಟಂಗೆ, ರೇಣುಕಾಚಾರ್ಯ ಅವರ ಸಂಬಂಧಪಟ್ಟಂಗೆ, ಅವರ ಹೇಟ್ ಸ್ಪೀಚ್ ಮತ್ತೊಂದು ಮಗದೊಂದು. ಆದ್ರೆ ವಿರೋಧ ಪಕ್ಷಗಳಾಗಿರ್ಬೋದು ಪ್ರತಿಪಕ್ಷಗಳಾಗಿರ್ಬೋದು ಇದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಹುಬ್ಳಿ ಧಾರವಾಡನ ಬೇಕು, ಹಿಂದೂ ಮುಸ್ಲಿಮೇ ಬೇಕು, ಇದರಿಂದ ರಾಜಕೀಯ ಲಾಭ ಪಡ್ಕೊಳ್ಬೇಕು, ಕೋಮುವಾದಂತ ವಾತಾವರಣನ ಸೃಷ್ಟಿ ಮಾಡಿ ಇದರಿಂದ ರಾಜಕೀಯ ಲಾಭ ಪಡಿಬೇಕು ಅಂತ ಏಕೈಕ ಉದ್ದೇಶ. ಅದಿರ್ಲಿ. ಎರಡನೇದು, ನಾನು ಇವಾಗ ಕರ್ನಾಟಕ ಸರ್ಕಾರ ಯಾಕೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಅಂತ ನಾನು ಆದೇಶದಿಂದ ಹೈಕೋರ್ಟ್ ಜಡ್ಜ್ಮೆಂಟ್ ಇಂದ ಓದ್ಬಿಟ್ಟು ಹೇಳ್ಬಿಡ್ತೀನಿ. ಜಸ್ಟ್ ಫಾರ್ ಯುವರ್ ವ್ಯೂವರ್ಸ್, the government has given its approval to withdraw from prosecution under section 321 CRPC in a total of 43 cases. Given its approval to withdraw, it is not a direction. ಆಮೇಲೆ ಜನರ ಮನಸ್ಸಲ್ಲಿ ಏನು ಇದು ಮಿಸ್ಕನ್ಸೆಪ್ಷನ್ ಇದೆ. ಅಪ್ರೂವಲ್ ಶಬ್ದದ ಅರ್ಥ, ಒಂದು ನಿಮಿಷ ಗಿರೀಶ್ ಬರ್ತೀನಿ. ಅಪ್ರೂವಲ್ ಶಬ್ದದ ಅರ್ಥ ಏನು ಗೊತ್ತಾ? ಅಪ್ರೂವಲ್ ಶಬ್ದದ ಅರ್ಥ ಅಲ್ಲ. ಒಂದೇ ನಿಮಿಷ ಶತಭಿಷ, ನೀವು ಕೂಡ ಒಬ್ಬ ವಕೀಲ್ರಿ, ನೀವು ಕೂಡ ಒಬ್ಬ ವಕೀಲರು ಅಲ್ಲ, ನೀವು ಕೂಡ ಒಬ್ಬ ವಕೀಲರಿದ್ದೀರಿ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರಕ್ಕೆ ಅರ್ಜಿ ಹಾಕಿ ನಾನು ಇದನ್ನು ವಾಪಸ್ ತಗೋಬೇಕು ಅನ್ಕೊಂಡಿದ್ದೀನಿ, ತಗೊಳ್ಳ ಅಂತ ಕೇಳಿದ್ರೆ
ಸರ್ಕಾರ ಅಪ್ರೂವ್ ಮಾಡಿದ್ರೆ ಅದಕ್ಕೊಂದು ಅರ್ಥ. ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾಪಸ್ ತಗೋಬೇಕು ಒಂದ್ ನಿಮಿಷ ಅದೇ ಮುಂದಿನ ಪ್ಯಾರ ಓದಿ, ಮುಂದಿನ ಪ್ಯಾರ ಮುಗಿಸ್ಬಿಡ್ತೀನಿ. ಇವಾಗ ನಾನು ಅಪ್ರೂವಲ್ ನಾಟ್ ಅ ಡೈರೆಕ್ಷನ್ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಇನ್ನೊಂದು ಮಿಸ್ಕನ್ಸೆಪ್ಷನ್, ಸರ್ಕಾರ ಅಪ್ರೂವಲ್ ಕೊಟ್ಟಿದ್ರು ಕೂಡ ಅಥವಾ ಡೈರೆಕ್ಷನ್ನೇ ಕೊಟ್ಟಿದ್ರು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನ ತಿರಸ್ಕರಿಸಬಹುದು. ಸೆಕ್ಷನ್ 321 ಕ್ಲಿಯರ್ ಅಪ್ಲಿಕೇಶನ್ ನೀವು ಓದಿದ್ರೆ ಸಾಕು. ಸರ್ಕಾರ ಆದೇಶ ಹೊರಡಿಸದೇ ಇರ್ಲಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರ ಸ್ವಂತವಾದಂತಹ ಬುದ್ಧಿಯನ್ನ ಉಪಯೋಗಿಸಿ ಇಂಡಿಪೆಂಡೆಂಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನ ಅಪ್ಲೈ ಮಾಡಿ ಆಮೇಲೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು. ಆದ್ರೂ ಕೂಡ ಅದಾದ್ಮೇಲೂ ಕೂಡ ಕೋರ್ಟ್ಗೆ ಅವರ ಜುಡಿಷಿಯಲ್ ಮೈಂಡ್ ಅನ್ನ ಅಪ್ಲೈ ಮಾಡಿ ಈ ಕೇಸ್ನ ವಿಡ್ರಾ ಮಾಡಬೇಕಾ ಮಾಡಬಾರ್ದಾ ಅಂತ ಅಂತಿಮ ನಿರ್ಧಾರ ಕೋರ್ಟ್ಗೆ ಇರತ್ತದ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.